ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ನಡೀತಿದೆ. ಈ ನಡುವೆ ಧರ್ಮಸ್ಥಳ ಸುತ್ತಮುತ್ತಲಿನ ಅಸಹಜ ಸಾವಿನ ಪ್ರಕರಣಗಳ ಬಗ್ಗೆ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಸ್ಫೋಟಕ ಹೇಳಿಕೆ ಕೊಟ್ರೆ, ಮತ್ತೊಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ವಿಚಾರವೊಂದು ಹೊರಬಿದ್ದಿದೆ. ಮಗದೊಂದು ಕಡೆ ಪದ್ಮಲತಾ ಪ್ರಕರಣವನ್ನ ಮೊದಲು ವರದಿ ಮಾಡಿದ ಪತ್ರಕರ್ತರೊಬ್ರು ಅದರ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಮೊದಲಿಗೆ ವಿಎಸ್ ಉಗ್ರಪ್ಪ ಹೇಳಿದ್ದೇನು ನೋಡೋಣ. 2015ರಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡಲು ರಾಜ್ಯ ಸರ್ಕಾರ ನನ್ನ ನೇತೃತ್ವದ ಸಮಿತಿಯೊಂದನ್ನ ರಚಿಸಿತು. ಸಮಿತಿಯು ರಾಜ್ಯದ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತು. 2016ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಭೇಟಿ ಕೊಟ್ಟು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ನಲ್ಲಿ ಡಿಸಿ, ಎಸ್ಪಿ, ಕಮಿಷನರ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ರು. ಈ ವೇಳೆ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರೊಬ್ರು ಬೆಳ್ತಂಗಡಿ ತಾಲೂಕಿನಲ್ಲಿ ವರ್ಷಕ್ಕೆ 400ರಿಂದ 500 ಅಸಹಜ ಸಾವುಗಳಾಗ್ತಿವೆ ಅಂದ್ರು. ಆಗ ಎಸ್ಪಿ ಆಗಿದ್ದ ಶರಣಪ್ಪ ಮತ್ತು ಹೆಚ್ಚುವರಿ ಎಸ್ಪಿ ಆಗಿದ್ದ ರಾಹುಲ್ ಕುಮಾರ್, ಸರ್ ಅಷ್ಟೆಲ್ಲ ಆಗ್ತಿಲ್ಲ, ವರ್ಷಕ್ಕೆ ಕನಿಷ್ಠ 100 ಅಸಹಜ ಸಾವುಗಳಾಗ್ತಿವೆ ಅಂತ ಉತ್ತರ ಕೊಟ್ರು. ಆಗ ನಾನು, ಇದೇನಪ್ಪ ಹೀಗ್ ಹೇಳ್ತಿದ್ದೀರಿ, 100 ದೊಡ್ಡದೇ ಅಲ್ವಾ, ಬೆಳ್ತಂಗಡಿ ತಾಲೂಕಿನಲ್ಲೇ ಯಾಕೆ ಹೆಚ್ಚು ಅಸಹಜ ಸಾವುಗಳಾಗ್ತಿವೆ ಅಂತ ಕೇಳ್ದೆ. ಅದಕ್ಕೆ ಅವರಿಂದ ಸೂಕ್ತ ಉತ್ತರ ಸಿಗ್ಲಿಲ್ಲ. ಈ ಸಂದರ್ಭದಲ್ಲಿ ಆಘಾತಕಾರಿ ಮಾಹಿತಿಯೊಂದು ಬಂತು. ಅದೇನಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 770 ಮಹಿಳೆಯರ ಮೇಲಿನ ದೌರ್ಜನ್ಯ ಕೇಸ್, 106 ಅತ್ಯಾಚಾರ ಪ್ರಕರಣ, ಮಕ್ಕಳು ಕಾಣೆಯಾದಂತಹ 402 ಪ್ರಕರಣ, ಮಹಿಳೆಯರು ಕಾಣೆಯಾದಂತಹ 448 ಪ್ರಕರಣಗಳಿವೆ ಅನ್ನೋದು. ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಾಗ, ಧರ್ಮಸ್ಥಳದ ಸ್ನಾನಘಟ್ಟ ಮತ್ತು ಅದರ ಸುತ್ತಮುತ್ತನೇ ಹೆಚ್ಚು ಆಗ್ತಿವೆ ಸರ್ ಅಂತ ಉತ್ತರ ಕೊಟ್ರು. ಯಾಕೆ ಆಗ್ತಿದೆ, ಏನಾದ್ರೂ ಕಾರಣ ತಿಳ್ಕೊಂಡಿದ್ದೀರಾ ಅಂತ ಕೇಳ್ದೆ. ಅದಕ್ಕೆ ಕೆಲವರು ಲವ್ ಫೇಲ್ಯೂರ್ ಆಗಿ, ಇನ್ನು ಕೆಲವರು ವ್ಯಾಪಾರದಲ್ಲಿ ಲಾಸ್ ಆಗಿ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರು. ಆಗ ನಾನು, ಇದನ್ನೆಲ್ಲ ಸ್ಟಡಿ ಮಾಡಿ ಹೇಳ್ತಿದ್ದೀರಾ ಅಥವಾ ಹಾಗೆ ಹೇಳ್ತಿದ್ದೀರಾ? ಇಲ್ಲಿಗೆ ಬಂದು ಯಾಕೆ ಸಾಯ್ತಾರೆ? ತಿರುಪತಿಗೆ ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಯಾಕೆ ಈ ಮಟ್ಟದಲ್ಲಿ ಅಸಹಜ ಸಾವುಗಳಾಗ್ತಿಲ್ಲ? ಮಂತ್ರಾಲಯಕ್ಕೆ ಸಾಕಷ್ಟು ಜನ ಹೋಗ್ತಾರೆ, ಅಲ್ಯಾಕೆ ಅಸಹಜ ಸಾವುಗಳಾಗ್ತಿಲ್ಲ? ಹೀಗೆ ಅನೇಕ ಯಾತ್ರಾ ಸ್ಥಳಗಳಿವೆ, ಅಲ್ಲೆಲ್ಲ ಆಗದೆ ಇರುವಂಥದ್ದು ಇಲ್ಲೇ ಯಾಕೆ ಆಗ್ತಿದೆ? ಇದನ್ನ ತಡೆಯೋಕೆ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಕೇಳ್ದೆ. ಅದಕ್ಕೂ ಅವರ ಬಳಿ ಸಮರ್ಪಕ ಉತ್ತರ ಇರಲಿಲ್ಲ ಎಂದಿದ್ದಾರೆ ವಿಎಸ್ ಉಗ್ರಪ್ಪ, ಕಾಂಗ್ರೆಸ್ ನಾಯಕ. ಕಮ್ಯುನಿಸ್ಟ್ ನಾಯಕ ವಿಷ್ಣುಮೂರ್ತಿ ಭಟ್ ಎಂಬುವರು ಮಾತನಾಡಿ, 2012ರಲ್ಲಿ ಸೌಜನ್ಯಾಳ ಜಾಗದಲ್ಲಿ ವರ್ಷ ಎಂಬ ಹುಡುಗಿ ಇರಬೇಕಿತ್ತು. ಟಾರ್ಗೆಟ್ ಮಾಡಿದ್ದು ವರ್ಷಾಳನ್ನ, ಆದ್ರೆ ಬಲಿಯಾಗಿದ್ದು ಸೌಜನ್ಯ. ಅಂದ್ಹಾಗೆ ವರ್ಷಾಳ ತಂದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡಲು ಬೇಕಾದ ತೀರ್ಥವನ್ನ ನೇತ್ರಾವತಿ ನದಿಯಿಂದ ತೆಗೆದುಕೊಂಡು ಬರುವ ಭಟ್ಟರಾಗಿದ್ರು. ಒಂದಿನ ಇವರಿಗೆ ಸೇರಿದ ಜಾಗವನ್ನ ಕಮ್ಮಿ ರೇಟಿಗೆ ದಣಿಗಳು ಕೇಳಿದ್ರು. ಅದಕ್ಕೆ ಒಪ್ಪದೇ ಇದ್ದಾಗ ಭಟ್ಟರ ಮಗಳನ್ನ ಅಪಹರಣ ಮಾಡಲು ಯೋಜನೆ ಹಾಕಿದ್ರು. ಮಿಸ್ ಆಗಿ ಸೌಜನ್ಯ ಬಲಿಯಾದ್ಲು. ಆ ಕಾಲದಲ್ಲಿ ಧರ್ಮಸ್ಥಳ ಗ್ರಾಮದ ಒಳಗೆ ಇಂಥ ಯಾವುದೇ ಅಹಿತಕರ ಘಟನೆ ನಡೆದ್ರೂ ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು ಸೆಕೆಂಡ್ರಿ. ಮೊದಲು ದಣಿಗಳ ಹತ್ತಿರ ದೂರು ಕೊಡಬೇಕಿತ್ತು, ಇಲ್ಲದಿದ್ರೆ ನೇತ್ರಾವತಿ ನದಿಯಿಂದ ಆಚೆ ಹಾಕಿಸುವ ಸಂಪ್ರದಾಯ ಇತ್ತು. ಸೌಜನ್ಯ ಪ್ರಕರಣ ನಡೆದ ಕೆಲವೇ ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯಾಳ ತಾಯಿ ಕುಸುಮಾವತಿ ಮುಂತಾದವರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಲು ಬೆಂಗಳೂರಿಗೆ ಹೋಗಿದ್ರು. ಸಂದರ್ಶನ ಮುಗಿಸಿ ವಾಪಸ್ ಬರುವಾಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಶಿರಾಡಿ ಘಾಟ್ನಲ್ಲಿ ಅಪಘಾತ ಮಾಡಿಸಿ ಮುಗಿಸಬೇಕು ಅನ್ನೋ ಸಂಚಿನ ಬಗ್ಗೆ ನನಗೆ ಗೊತ್ತಾಯ್ತು. ನಾನು ತಿಮರೋಡಿ ಬೆಂಬಲಿಗರಿಗೆ ವಿಚಾರ ತಿಳಿಸಿ ಸಕಲೇಶಪುರದಿಂದ ದಕ್ಷಿಣ ಕನ್ನಡಕ್ಕೆ ಬರುವಾಗ ಕನಿಷ್ಠ 100 ವಾಹನಗಳಲ್ಲಾದ್ರೂ ಮೆರವಣಿಗೆ ಬರಬೇಕು ಅಂತ ಹೇಳ್ದೆ. ಆದ್ರೆ ಅದು 1,500 ವಾಹನಗಳ ಮೆರವಣಿಗೆಯಾಗಿ ಬದಲಾಯಿತು. ಹೀಗಾಗಿ ಮಹೇಶ್ ಶೆಟ್ಟಿಯನ್ನ ಮುಗಿಸೋ ಸಂಚು ವಿಫಲವಾಯಿತು ಎಂದಿದ್ದಾರೆ ವಿಷ್ಣುಮೂರ್ತಿ ಭಟ್, ಕಮ್ಯುನಿಸ್ಟ್ ಪಕ್ಷದ ನಾಯಕ. ಹಿರಿಯ ವಕೀಲ ಕಂ ಮಾಜಿ ಪತ್ರಕರ್ತ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ಮಾತನಾಡಿ, 1985ರಲ್ಲಿ ನಾನು ಲಂಕೇಶ್ ಪತ್ರಿಕೆಯ ರಿಪೋರ್ಟರ್ ಆಗಿದ್ದೆ.
ಪದ್ಮಲತಾ ಪ್ರಕರಣವನ್ನ ಮೊದಲು ವರದಿ ಮಾಡಿದ್ದೇ ನಾವು. ಆಕೆಯನ್ನ ಅತ್ಯಾಚಾರ ಮಾಡಿ ನೇತ್ರಾವತಿ ನದಿಯಲ್ಲಿ ಎಸೆದಿದ್ದಾರೆ ಅಂತ ಬರೆದಿದ್ವಿ. ಆದ್ರೆ ಯಾರ ಹೆಸರನ್ನು ಹೇಳಿರ್ಲಿಲ್ಲ. ಹೀಗಿದ್ರು ಅಲ್ಲಿನ ದೊಡ್ಡ ವ್ಯಕ್ತಿ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿದ್ರು ಅಂತ ಹಳೆ ನೆನಪನ್ನ ಮೆಲುಕು ಹಾಕಿದ್ದಾರೆ. ಡಾಕ್ಟರ್ CS ದ್ವಾರಕನಾಥ್, ಹಿರಿಯ ವಕೀಲ ಮತ್ತು ಮಾಜಿ ಪತ್ರಕರ್ತ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಮಾತನಾಡಿ, ಧರ್ಮಸ್ಥಳದ ಪಾವಿತ್ರತೆ ಹಾಳಾಗ್ತಿದೆ ಅಂತ ಕೆಲವರು ಮಾತನಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಪವಿತ್ರ ಸ್ಥಳದಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ? ದೇವಸ್ಥಾನದ ಗರ್ಭಗುಡಿಯಲ್ಲೇ ಪೂಜಾರಿಯೊಬ್ಬ ಅತ್ಯಾಚಾರ ಮಾಡಿದ ಪ್ರಕರಣವನ್ನ ನಾನು ಹ್ಯಾಂಡಲ್ ಮಾಡಿದ್ದೆ. ಹೀಗಾಗಿ ಪವಿತ್ರ ಸ್ಥಳದಲ್ಲಿ ತಪ್ಪು ನಡಿಬಾರ್ದು ಅಂತೇನಿಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರು ಅನುಭವಿಸ್ತಾರೆ. ತಪ್ಪು ಮಾಡದೇ ಇರೋರಿಗೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸವರಾಜ್ ಮಾಲಗತ್ತಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಸೋ ಫ್ರೆಂಡ್ಸ್, ಇದಿಷ್ಟು ಧರ್ಮಸ್ಥಳದ ಸುತ್ತಮುತ್ತಲಿನ ಅಸಹಜ ಸಾವಿನ ಬಗ್ಗೆ 10 ವರ್ಷ ಹಿಂದೆನೆ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದೆ ಅಂತ ಕಾಂಗ್ರೆಸ್ ನಾಯಕ VS ಉಗ್ರಪ್ಪ ಹೇಳಿದ್ದು ಸೇರಿದಂತೆ ಸೌಜನ್ಯ ಕೇಸ್ನಲ್ಲಿ ಟಾರ್ಗೆಟ್ ಇದ್ದಿದ್ದು ವರ್ಷ ಅನ್ನೋ ಹುಡುಗಿ ಅಂತ ನಾಯಕರೊಬ್ರು ಟ್ವಿಸ್ಟ್ ಕೊಟ್ಟಿದ್ದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಕೇಸ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.